ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರೇ, ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಈ ಒಂದು ಗೌರವವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ, ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳೇ, ಸ್ನೇಹಿತರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು, ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿದಂಥ ವಿಶ್ವನಾಥ್ ಅವರೇ, ಬಮೂಲ್ನ ಉಪಾಧ್ಯಕ್ಷರಾದಂಥ ರಾಜಣ್ಣ ಅವರೇ, ಸತೀಶ್ ಅವರಿದ್ದಾರೆ, ನಮ್ಮ ಹೊಸಕೋಟೆ ನಿರ್ದೇಶಕರು, ಆನಂದ್ ಅವರಿದ್ದಾರೆ, ಹರೀಶ್ ಅವರಿದ್ದಾರೆ, ಲಿಂಗೇಶ್ ಅವರಿದ್ದಾರೆ, ಆನಂದ್ ಅವರಿದ್ದಾರೆ, ಬೈರೇಗೌಡರಿದ್ದಾರೆ, ಮುನ್ರಾಜ್ ಅವರಿದ್ದಾರೆ, ಸಾಕಷ್ಟು ಜನ ಈ ಭಾಗದ ಅನೇಕ ಜನಪ್ರತಿನಿಧಿಗಳಿದ್ದಾರೆ, ಮುಖಂಡರುಗಳಿದ್ದಾರೆ. ವಿಶೇಷವಾಗಿ ಈ ಭಾಗದ ನಿರ್ದೇಶಕರಾದಂಥ ಸತೀಶ್ ಅವರು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ತಾವು ಬರಬೇಕು ಅಂತ ಹೇಳಿ ತಮ್ಮನ್ನೆಲ್ಲ ಸೇರಿಸುವಂತಹ ಕೆಲಸವನ್ನ ಮಾಡಿ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ತಾವೆಲ್ಲರೂ ಕೂಡ ನನಗೆ ಮತ್ತು ನಮ್ಮೆಲ್ಲ ನಿರ್ದೇಶಕರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ತಾವು ಕೋರಿದಿರಿ. ಮಾಧ್ಯಮದ ಸ್ನೇಹಿತರಿದ್ದಾರೆ, ಇನ್ನುಳಿದಂತ ಎಲ್ಲ ಗೌರವಾನ್ವಿತರೆ, ವಿಶೇಷವಾದಂತಹ ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ, ಬೆಂಗಳೂರು ಹಾಲು ಒಕ್ಕೂಟ 1965ನೇ ಇಸ್ವಿನಲ್ಲಿ ಪ್ರಾರಂಭ ಆದಂತು. ನಂತರದ ದಿನಗಳಲ್ಲಿ 1985-86ರಲ್ಲಿ ಇಡೀ ರಾಜ್ಯದಲ್ಲಿದ್ದದ್ದೇ ಒಂದೇ ಒಕ್ಕೂಟ, ಬೆಂಗಳೂರು ಹಾಲು ಒಕ್ಕೂಟ. ನಮ್ಮ ಮಾರುಕಟ್ಟೆಯ ವಿಸ್ತರಣೆ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಒಕ್ಕೂಟ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ KMF ಅನ್ನ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳಿ ಮಾಡಿ, ನಂತರದ ದಿನಗಳಲ್ಲಿ ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ, ಹೊರ ರಾಷ್ಟ್ರಗಳಲ್ಲಿ ನಾವು ಮಾರುಕಟ್ಟೆಯನ್ನ ವಿಸ್ತರಣೆಯನ್ನ ಮಾಡಿದ್ದೇವೆ. ಇವತ್ತು ತಾವೆಲ್ಲ ಇಲ್ಲಿ ಅನೇಕರು ರೈತರು ಬಂದಿದ್ದೀರಿ, ರೈತರ ಮಕ್ಕಳು ಬಂದಿದ್ದಾರೆ. ಈ ಹಾಲು ಒಕ್ಕೂಟಕ್ಕೂ ನಿಮ್ಗೂ ಇರ್ತಕ್ಕಂಥ ಸಂಬಂಧ ಎಷ್ಟು ವರ್ಷದ್ದು ಅಂದ್ರೆ 1 ವರ್ಷದ್ದು 2 ವರ್ಷದ್ದು ಅಲ್ಲ. ಕೆಲವರು 40-50 ವರ್ಷದಿಂದ ನಿರಂತರವಾಗಿ ಈ ಹಾಲು ಒಕ್ಕೂಟದ ಸಂಘದ ಜೊತೆ, ಹೆಂಡತಿ ಜೊತೆ ಯಾವ ರೀತಿ ಸಂಸಾರ ಮಾಡ್ತಾ ಇದ್ದೀರಾ, ಮಕ್ಕಳ ಜೊತೆ ಯಾವ ರೀತಿ ಸಂಸಾರ ಮಾಡ್ತಾ ಇದ್ದೀರೋ ಅದೇ ರೀತಿ ಈ ನಮ್ಮ ಒಕ್ಕೂಟದ ಜೊತೆನೂ ಕೂಡ ನೀವು ಸಂಸಾರವನ್ನ, ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆಗಳು ಬರಲಿ, ಮಳೆ ಬರಲಿ, ಬಿಸಿಲಿರಲಿ, ಏನೇ ಇದ್ರೂ ಕೂಡ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಹಸು ನೋಡ್ಕೋಬೇಕು, ಹುಲ್ಲು ಹಾಕ್ಬೇಕು, ಹಿಂಡಿ ಬೂಸ ಹಾಕ್ಬೇಕು, ಮೇವು ಹಾಕ್ಬೇಕು, ಫೀಡ್ಸ್ ಹಾಕ್ಬೇಕು, ಹಾಲು ಕರಿಬೇಕು, ಎತ್ಕೊ ಬಂದು ಸೊಸೈಟಿಗೆ ಹಾಕ್ಬೇಕು. ಸೊ ಇಂಥ ಪರಿಸ್ಥಿತಿನಲ್ಲಿ ಇದು ನಾವು ಹಾಲು ಹಾಕೋದು, ನಿಮ್ಮ ಹತ್ರ ಹಾಲು ತಗೊಳ್ಳೋದು, ನಾವು ಹಾಲು ಮಾರೋದು ಇಷ್ಟೇ ಆದ್ರೆ ಸಾಕಾಗೋದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ರೈತರಿಗೆ, ರೈತರ ಮಕ್ಕಳಿಗೆ, ರೈತರ ಬದುಕಿಗೆ ಏನಾದ್ರೂ ಒಂದು
ಆಶಾದಾಯಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ಬಮೂಲ್ ಟ್ರಸ್ಟ್ ಅಂತ ಹೇಳಿ ನಾವು ಮಾಡಿದ್ದೇವೆ. ಆ ಬಮೂಲ್ ಟ್ರಸ್ಟ್ ನ ಮುಖಾಂತರ ಒಂದು ವರ್ಷದಲ್ಲಿ ಈ ವರ್ಷದಲ್ಲಿ ನಾವು ಸುಮಾರು 19.5 ಕೋಟಿ ಹಣವನ್ನ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ, ಹಾಲು ಉತ್ಪಾದಕರ ಮಕ್ಕಳ ಯೋಗಕ್ಷೇಮಕ್ಕೆ, ಪ್ರತಿಭಾ ಪುರಸ್ಕಾರಕ್ಕೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದ್ರೆ, ಹಾಲು ಉತ್ಪಾದಕರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದ್ರೆ ಒಂದಷ್ಟು ಸಹಾಯಧನ ನೀಡ್ತಕ್ಕಂಥದ್ದು, ಅಕಾಲಿಕವಾಗಿ ಏನಾದರೂ ಮರಣ ಆಯಿತು ಅಂತ ಅಂದ್ರೆ ಅವರಿಗೆ ಒಂದಷ್ಟು ಪರಿಹಾರವನ್ನು ಕೊಡ್ತಕ್ಕಂಥದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ.